ಆಗ ನೋಡಪ್ಪ, ಲಚ್ಚಿ ಪಾಡಿಗೆ ಲಚ್ಚಿನೂ ಸಿಂಗರ್ ಆಗ್ಬೋದು, ನಿನ್ ಪಾಡಿಗೆ ನೀನು ರ್ಯಾಪರ್ ಆಗ್ಬೋದು. ಹಾಗಾದ್ರೆ ನೀನ್ ಯಾರ ಹತ್ರ ಆದ್ರೂ ಕಲ್ತ್ಕೊಂಡ್ರೆ ನಾನು ಕಲ್ತ್ಕೊಳ್ಳೋದಕ್ಕೆ ರೆಡಿ ಡ್ಯಾಡು. ಆದ್ರೆ ಅದಕ್ಕೂ ಮೊದಲು ನಿನ್ಗೆ ಬದ್ರಿನಾಥ್ ಅವ್ರು ಬಿಟ್ಟು ಬೇರೆ ಯಾವ ರ್ಯಾಪರ್ಸ್ ಗೊತ್ತು? ಕನ್ನಡದಲ್ಲಿ ಬದ್ರಿನಾಥ್ ಚಿನ್ನಿ, ಚಂದನ್ ಶೆಟ್ಟಿ, ಆಲೋಕೆ, ಆಮೇಲೆ ಇಂಗ್ಲಿಷ್ ಅಲ್ಲಿ ಇನ್ನು ಎಷ್ಟೋ ರ್ಯಾಪರ್ಸ್ ಗೊತ್ತು. ಯಾಕ್ ಡ್ಯಾಡು ಹಾಗ್ ನೋಡ್ತಿದ್ಯಾ? ನಿನ್ನ ಏನೋ ಅನ್ಕೊಂಡಿದ್ದೆ, ನಿನ್ಗೆ ಇಷ್ಟು ಜನ ರ್ಯಾಪರ್ಸ್ ಗೊತ್ತಾ? ಎಸ್, ನಾನು ಡೈಲಿ ಯೋರ್ ಸಾಂಗ್ಸ್ ನೆಲ್ಲ ಕೇಳ್ತಾ ಇರ್ತೀನಿ. ವೆರಿ ನೈಸ್ ಮಗಳೇ. ನಿನ್ಗೆ ಅಷ್ಟು ಜನ ರ್ಯಾಪರ್ಸ್ ಅಲ್ಲಿ ಯಾವ ರ್ಯಾಪ್ ತುಂಬಾ ಇಷ್ಟ ಆಗುತ್ತೋ ಅದನ್ನ 100 ಸಲ ಅಭ್ಯಾಸ ಮಾಡು. ನಿನ್ಗೆ ಯಾವಾಗ ಪಕ್ಕಾ ಬರುತ್ತಂತ ಅನ್ಸುತ್ತೋ ಅವಾಗ ನನ್ನ ಮುಂದೆ ಬಂದು ಹಾಡ್ತೀಯ ಅಲ್ಲ? ಓ, ಇಂಟ್ರೆಸ್ಟ್ ನೋಡಿ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಡ್ಯಾಡು. ವೆಲ್ಕಮ್. ಆಮೇಲೆ ಲಚ್ಚಿ ಜೊತೆ ನಿನ್ ಫ್ರೆಂಡ್ಶಿಪ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಡ್ಯಾಡು. ಹಿ ಇಸ್ ಮೈ ಬೆಸ್ಟ್ ಫ್ರೆಂಡ್. ಅವ್ನು ತುಂಬಾ ಒಳ್ಳೆಯವನು ಡ್ಯಾಡು. ಆದ್ರೆ ಒಂದೊಂದ್ಸಲ ಮಾತ್ರ ಓವರ್ ಆಗಿ ಆಡ್ತಾನೆ. ಆದ್ರೂ ಅವ್ನು ನಿನ್ನ ಅವತ್ ಕಾಪಾಡ್ದ. ನೀನು ಹುಷಾರಿಲ್ದ ಇದ್ದಾಗ ಕೇರ್ ಮಾಡ್ದ, ಮಾಮ್ನ ಸೇವ್ ಮಾಡ್ದ. ಅದಕ್ಕೆ ಈಗ ನನ್ಗವನು ಗುಡ್ ಫ್ರೆಂಡ್. ಇದೇ ಮಗಳೇ ನಾನು ಯಾವಾಗ್ಲೂ ಬಯಸೋದು. ನೀನು ಅವನು ಅದ್ಭುತವಾದ ಫ್ರೆಂಡ್ ಆಗಿರು. ಅವನು ನಂತರ ಮೆಲೋಡಿ ಸಿಂಗರ್ ಆದ್ರೆ ನೀನು ಬದ್ರಿನಾಥ್ ತರ ರ್ಯಾಪರ್ ಆಗ್ಬೇಕು. ಆಮೇಲೆ ಇಬ್ರು ಫೇಮಸ್ ಆಗ್ಬೇಕು. ಹಾಗಾದ್ರೆ ಏನ್ ಸೂಪರ್ ಆಗಿರತ್ತಲ್ವಾ ಡ್ಯಾಡು? ಬರೀ ಸೂಪರ್ ಆಗಿರಲ್ಲ ಕಂದ, ಲೈಫೇ ಸ್ವರ್ಗ ಆಗಿರುತ್ತೆ. ಯೋನ್ ಹೊಳ್ದ ಸಾಗರಪ್ಪ ನಿನ್ಗೆ? ನೀನು ಅವ್ರಿಗೇನೇನೋ ಹೇಳಿ ಅಯ್ಯೋ ಅನ್ಸ್ತಿದ್ಯಲ್ಲ. ಅದಕ್ಕನವ ನಾ ಯೋನ್ ಹೇಳದ್ನಂತೆ. ಅದ್ನೆಲ್ಲ ಹೇಳಿಲ್ಲ ಕಣತ್ತೆ. ಆದ್ರೆ ಮಾತ್ ಮಧ್ಯದಲ್ಲಿ ಗಿಜ್ಜವ್ವ ಅಂತ ಅವ್ವನ ಹೆಸರು ಹೇಳ್ತಾ ಇದ್ರು. ಅವತ್ ನೋಡಿದ್ರೆ ಮಾಂಸ ದೊಡ್ಡವನು ನಮ್ಮ ಅವ್ವನ ಹೆಸರು ಹೇಳ್ತಾ ಇದ್ರು. ನಮ್ಮ ಅವ್ವಂಗೂ ಈ ಮನೆಗೂ ಏನ್ ಸಂಬಂಧ? ಅವ್ವನ ಹೆಸರು ಸುತ್ತ ಈ ಮನೇಲಿ ಏನ್ ನಡೀತದೆ ನೋಡತ್ತವ. ಅದೇನು ಅಂತ ನೀನೇ ಬುಡ್ಸೋಳ್ಬಿಡು. ಇಲ್ದೇ ಇದ್ರೆ ನಾನಂತೂ ಇದಪ್ಪ ಸುಮ್ಮನೆ ಇರಕ್ಕಲ್ಲ. ಅವ್ರಿಗೆ ಕೇಳ್ಬಿಡ್ತೀನಿ. ಆಮೇಲೆ ಅದರಿಂದ ನಿನ್ಗೆ ತೊಂದರೆ ಆಗೋದು. ಅದು ಲಚ್ಚವ್ವ, ನಿಮ್ಮ ಅವ್ವಂಗಾಗ ಅಪ್ಪರ ಹುಷಾರಿರ್ಲಿಲ್ಲ ಕಣವ್ವ. ಆಗ ಇವ್ರತವ ನಾನು ದುಡ್ಡು ಕೇಳಿದ್ನ, ಇವರು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಕೊಯ್ಯತ್ಬಿಟ್ರು. ಅದಕ್ಕೆ ಪಾಪ ಗಿರ್ಜವ್ವ ಸೀರಿಯಸ್ ಆಗಿ ತಿಳ್ಕೊಂಡ್ಬಿಟ್ಲು. ಇಲ್ಲಿ ಕಾಣತ್ತೆ, ನಾನಿಂದ ನಂಬಕ್ಕಿಲ್ಲ. ನಮ್ಮವ್ವ ಸಂದಾಕೆ ಇತ್ತು. ಅವ್ವ ಆಸ್ಪತ್ರೆಗೆ ಸೇರಿದಾಗ ನೀನ್ ಯಾರ್ ಕೊಟ್ಟೇನು ಏನು ಕೇಳಿಲ್ಲ. ಆಗ ಅವ್ವನ ಆಸ್ಪತ್ರೆ ಖರ್ಚಿಗೆ ಅಲ್ಲಿ ಇಲ್ಲಿ ಅಲ್ದಾಡಿ ಯಾರ್ ಗುಡಿಗೆ ಹೋಗಿ ಅಲ್ಲಿ ಆಡಿ ನಾನೇ ದುಡ್ಡು ಸಂಪಾದನೆ ಮಾಡ್ಸ್ಕೊಂಡು ತಕೊಂಡ್ ಬಂದಿದ್ದು. ಅವ್ವ ಸೀರಿಯಸ್ ಆಗಿ ಏನ್ ಸಾಯ್ಲಿಲ್ಲ, ಗಾಡಿ ಗುಡ್ಕೊಂಡು ಹೋಗ್ತಾನೆ ಸತ್ತಿದ್ದು. ನಿಮ್ಮ ಅವ್ವನ ಕಾಣೆಗೂವೆ ಇವ್ರತವ ನಾನು ಆಸ್ಪತ್ರೆ ಖರ್ಚಿಗೆ ಅಂತ ಕಾಸು ಕೇಳಿದ್ದೆ ಕಣೆ. ಅವಾಗ ಸಂಗಮಪ್ಪ ಗ್ಯಾಲ್ಕೊಟ್ಟಿಗೆ ಆಡಳಕ್ಕೆ ಅಂತ ಬಂದಿದ್ರಲ್ಲ, ಆಗ ಅವ್ರ ಕುಟ್ಟೆ ಇವಯ್ಯನು ಬಂದಿತ್ತು. ಆಮೇಲೆ ಕಾಲಿಗೆ ಬುದ್ದು ಕೇಳ್ಕೊಂಡಿದ್ದೆ. ಸಂಗಮಪ್ಪನ ತವ ಕಾಸು ಇಸ್ಕೊಡ್ತೀವಿ ಅಂತಲೂ ಹೇಳಿದ್ ಮನ್ಸ. ಆಮೇಲೆ ಮತ್ತೆ ಪೀಪಿ ಆಟ್ಕೊಂಡೋದ. ಅದಕ್ಕೆ ಗಿರ್ಜವನ್ ಸಾವ್ಗೆ ನೀವು ಮಾಡಿದ ಮೋಸವೆಯ ಕಾರಣ ಅಂತ ಅವ ಹಿಂಗೆ ಎದುರಿಸ್ತಾ ಇದ್ದೆ. ಅದಕ್ಕೆ ಅವ್ರು ಎದುರ್ಕೊಂಡು ನಿಮ್ಮ ಅವನ ಹೆಸರು ಹೇಳಿರ್ಬೇಕು. ಸಾಗರಪ್ಪ ಯಾರಂತವ್ರು, ಹಂಗೆಲ್ಲ ಅವ್ರು ಯಾರಿಗೂ ಮೋಸ ಮಾಡೋಕ್ಕಿಲ್ಲ. ನಮ್ಮ ಅವ್ವನಿದ್ದಾಗ್ಲೂ ಅವ್ರು ಖಂಡಿತ ಕೆಟ್ಟದ್ ಮಾಡಿರಕ್ಕಿಲ್ಲ. ಹಂಗಾರ ನೀನು ನಿಮ್ಮ ಅತ್ತವನ್ ಮಾತನ್ನ ನಂಬಕ್ಕಿಲ್ವ ನೀನು? ನಂಬ್ತೀನೋ ಬಿಡ್ತೀನೋ ಅದಾಮ್ಯಾಕೆ. ಆದ್ರೆ ನೀನೇನಾದ್ರು ಅವರಿಗೆ ನೋವು ಕೊಟ್ರೆ ನಾನಂತೂ ಸುಮ್ಮನೆ ಇರಕ್ಕಿಲ್ಲ. ಸುಮ್ಕಿದ್ದೆ ಇನ್ನೇನ್ ಮಾಡಿಯ? ಈಗ್ಲೇ ಹೋಯ್ತೀನಿ, ಮನೆಯನ್ನೆಲ್ಲ ಸೇರಿಸ್ತೀನಿ, ಸಂಗಪ್ಪನೂ ಕರ್ಕೊ ಬರ್ತೀನಿ. ನಿಂದೇನೋ ತಕರಾರೈತೆ, ನೇರವಾಗಿ ಅವ್ರ ಕೂಟ ಮಾತಾಡಿ ಬಗೆಹರಿಸ್ಕೊ. ಅಮ್ಮ ತಾಯಿ,
ಅದು ಯಾವ ಗಳಿಗೆಲ್ಲಿ ನನ್ನ ಪಾಲಕ್ಕೆ ಸನಿ ಆಗ್ಬಿಟ್ಬಿಟ್ಯೋ. ಆಯ್ತು ಬಿಡು. ಏನ ಬಿಡೋದು? ಅದೇ ಇನ್ನೊಂದಪ್ಪ ಅವ್ರು ಯಾರಿಗೂ ಅಯ್ಯೋ ಅನ್ಸಕ್ಕಿಲ್ಲ ಬಿಡು ಅಂತೆ. ನಾವು ಈ ಮನೆ ಅನ್ನ ತಿಂತಾ ಇದ್ದೀವಿ, ಅವ್ರಿಗೆ ಅಯ್ಯೋ ಅನ್ಸಿದ್ರೆ ನಮ್ಗೆ ಯಾವತ್ತೂ ಒಳ್ಳೇದಾಯ್ತಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಅಥವಾ ನೀನ್ ಯಾವತ್ತಾರ ಸಾಗರ್ ದೊಡ್ಡಪ್ಪನ ಗೋಳಾಡ್ಕೊಂತಿದ್ದೀನಿ ಅಂತ ಗೊತ್ತಾಯ್ತು, ಆ ನಿಮಿಷವೇ ಎಲ್ಲಾರನ್ನೂ ಗುಡ್ಡೆ ಹಾಕೋದನ್ನೆಯ ಇತ್ಯರ್ಥ ಮಾಡೋದನ್ನೆಯ ಗೆಪ್ತಿ ಮಾಡಿಕೋ. ಈಗ ಹೋಯ್ತಾ ಇವ್ನಿ. ಅಯ್ಯೋ ರಾಕ್ಷಸಿ, ಯಾಪಾಟಿ ಚಿಕ್ಕಬಿಟ್ಟಿದ್ಯೆ ನಿಮ್ಮ ನಾಳಾಗ ಎಲ್ಲ ಕಡಿದ್ರು ನನ್ನ ಕಟ್ಟಾಕಿ ದಿಗ್ಬಂಧನ ಆಗ್ತಿದ್ಯಲ್ಲೇ ತಾಯಿ. Hello everyone. Hey Captain. Andri, how are you? I'm good. ಬನ್ನಿ ಬನ್ನಿ ಬನ್ನಿ. ಅಮ್ಮ ನಮಸ್ತೆ. ನಿಮ್ಗೆ 100 ವರ್ಷ ಆಯ್ಸು. ಅರೆ ಅಷ್ಟು ವರ್ಷ ಇಟ್ಕೊಂಡು ಏನು ಮಾಡೋದು ಕ್ಯಾಪ್ಟನ್? ಒಂಟಿ ಜೀವ ಇದು. ಅದೇ ಜಂಟಿ ಆಗಬೇಕಾಗಿದ್ದವರು ಮೋಸ ಮಾಡದೆ ನನ್ನ ಜೊತೆ ಇದ್ದಿದ್ರೆ 200 ವರ್ಷನೂ ಓಕೆ ಅನ್ಬೋದಾಗಿತ್ತು. ಒಬ್ರಿಗೊಬ್ರು ಅಂತ ಆ ದೇವ್ರು ಬರ್ದಿರ್ತಾನೆ. ಯಾವುದೋ ಒಂದು ಹೆಣ್ಣನ್ನ ನಿಮಗೂ ಎಲ್ಲೋ ಇಟ್ಟಿರ್ತಾನೆ. ದೇವ್ರು ಕೊಟ್ಟಿದ್ದನ್ನ ಕೆಲವು ಮನುಷ್ಯರು ಕಿತ್ಕೊಂಡು ಹೋಗ್ಬಿಡ್ತಾರಲ್ಲ, ಹಾಗೇನು ಮಾಡೋದು ಕ್ಯಾಪ್ಟನ್? ಎನಿವೇಸ್ ಅದನ್ನ ಬಿಡಿ. ನನಗೆ ಆಯುಷ್ ಜಾಸ್ತಿ ಆಗೋ ರೀತಿನಲ್ಲಿ ನನ್ನನ್ನು ಯಾಕೆ ನೆನೆಸ್ಕೊಂಡ್ರಿ ಅದನ್ನು ಹೇಳಿ, ಕೃತಜ್ಞನಾಗ್ತೀನಿ. ನಾನು ಡ್ಯಾಡನೇ ನಿಮ್ನ ನೆನ್ಸ್ಕೊಂಡಿದ್ದು ಬದ್ರಿ ಅಂಕಲ್. ಕಾರಣ? ಅದ್ಭುತವಾದ ಕಾರಣ, ಕೇಳಿದ್ರೆ ನೀವೇ ಖುಷಿ ಪಡುವಂಥ ಕಾರಣ. ಹೌದಾ? ಏನು ಕ್ಯಾಪ್ಟನ್ ಅದು? ನನ್ನ ಮಗಳು ರಿಯಾಗೆ ರ್ಯಾಪ್ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ. ಅದನ್ನ ಕಲ್ತ್ಕೋತೀನಿ ಅಂತ ಬೇರೆ ಹೇಳ್ತಿದ್ದಾನೆ. ಹೌದೇನೋ ಚೋಟಾ ಫ್ರೆಂಡ್, ನನಗೆ ಈ ವಿಷಯ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗಿದ್ರೆ ಒಂದು ರ್ಯಾಪ್ ಹೇಳಿ ಬದ್ರಿ ಅಂಕಲ್ ಪ್ಲೀಸ್. ಅಭಿಮಾನಿಗಳು ಕೇಳಿದ್ರೆ ಇಲ್ಲ ಅನ್ನೋ ಮಾತೇ ಇಲ್ಲ. ಓಕೆ ರೆಡಿ? ಯಾ. ಎಂದೋನು ಸಾಹುಕಾರ, ಬೇಕು ಎಂದೋನು ಬಡವ, ಈ ಸಾಕು ಬೇಕುಗಳ ಮಧ್ಯೆ ನಿಂತು ದಿನ ಜೀವನ ನಡೆಸೋನು ಮನುಜ. ಇಲ್ಲಿ ಸರಳತೆ ಎನ್ನುವುದಂದಾಕಾರ, ಆಸೆಯ ಹೀರೋ ಕಣಜ. ಇಲ್ಲಿ ತಗ್ಗಿ ಬಗ್ಗಿದರೆ ಏನು ಸಿಗುವುದಿಲ್ಲ, ಮಾಡಬೇಕೆಲ್ಲ ಕವಸ. ಜಗದಲ್ಲಿ ಬೆಳೆದಿರೋ ಮರವನ್ನು ಬಗ್ಗಿಸಲು ಆಗದಿಲ್ಲಿ ಬಗ್ಗಿಸಲು ಸಾಧ್ಯ ಬರೀ ಗಿಡವ. ಹಾಗೆ ಇಲ್ಲಿ ಮುಂದೆ ನುಗ್ಗಿ ಬೆಳಿಬೇಕು ಗಿಡದನ, ನಿನಗಾಗಿ ಎಲ್ಲ ಕಡೆ ತೋರಿಸಿ ನಿನ್ನ ಬಲವ. ಸೋತರೆ ದ್ವೇಷ, ಬೆನ್ನಲ್ಲಿ ಶಾಪ ಹಾಕೊಂಡು ಸುಳ್ಳನ್ನಾಡುವ, ಸ್ನೇಹದ ಮಧ್ಯ ನಿಜವನ್ನಾಡುವ, ಕೋಪ ಇಟ್ಕೊಂಡು ಪಾಟಿ ನಾನು ಏಕಾಂಗಿತರ. ವಂಡರ್ಫುಲ್ ಅಂಕಲ್, ನಂಗಿದಂತೂ ತುಂಬಾ ಇಷ್ಟ. ನಾನು ಇದರ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ತೀನಿ. ಸಾರಿ ದೀಪಿಕಾ, ನಿನಗೆ ಸೇವೆ ಮಾಡಿರೋ ಮಹಾನ್ ಭಾವ ಮನೆಗೆ ಬಂದಿದ್ದಾರೆ. ಏನು ಬೇಕು ಏನು ಬೇಡ ಅಂತ ಕೇಳಲ್ವಾ? ಹಾಂ,